ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಬಿಸಿಲಿನ ಶಾಖಕ್ಕೆ ನಮ್ಮ ದೇಹವನ್ನು ತಂಪಾಗಿಸುವುದು ಎನರ್ಜಿ ಡ್ರಿಂಕನ್ನು ನಾವು ಮನೆಯಲ್ಲಿಯೇ ತಯಾರು ಮಾಡಿಕೊಳ್ಬೋದು. ತುಂಬ ಸರಳವಾಗಿ ಹೇಗೆ ತಯಾರು ಮಾಡಿಕೊಳ್ಳುವುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಬಿಸಿಲಿನ ಶಾಖಕ್ಕೆ ನಮ್ಮ ದೇಹದಲ್ಲಾಗುವ ಉಷ್ಣಾಂಶದಿಂದ ಕೈ ಕಾಲು ಉರಿ, ಹೊಟ್ಟೆಯಲ್ಲಿ ಉರಿಮೂತ್ರದಂಥ ಸಮಸ್ಯೆ, ಹಾಗೆ ನೋವು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಅಂತಹ ಸಮಸ್ಯೆ ತುಂಬ ಹೆಚ್ಚಾಗ್ತಿರುತ್ತೆ ಬಿಸಿಲಿನಿಂದ ಸ್ನೇಹಿತರೆ. ಬ್ಯಾಕ್ಟೀರಿಯಾಗಳು ಸಹ ಹೆಚ್ಚಾಗ್ತಿರ್ತವೆ ನಮ್ಮ ದೇಹದಲ್ಲಿ. ಹಾಗೆ ಸುಸ್ತು, ಕೆಲಸದ ಮೂಡು ಇರುವುದಿಲ್ಲ ಸ್ನೇಹಿತರೆ ಬಿಸಿಲಿನ ಶಾಖಕ್ಕೆ. ಕೈ ಕಾಲು ಸ್ಕಿನ್ ಅಲರ್ಜಿ, ಚರ್ಮದಲ್ಲಿ ಆಗುವ ಉರಿ, ಗುಳ್ಳೆಗಳು, ಹಾಗೆಯೇ ಮೊಣಕಾಲು ಕಾಲುಗಳ ಮೂಳೆಗಳ ನೋವು, ಮೈ ಕಡೆತ, ಅಲರ್ಜಿಯಿಂದ ತುಂಬ ಬಿಸಿಲಿನ ಶಾಖಕ್ಕೆ ಎಲ್ಲ ಉರಿ, ಕಡಿತ, ಹಾಗೆ ಬಾಯಲ್ಲಿ ಹುಣ್ಣಾಗಿರ್ಬೋದು. ಅದೇ ರೀತಿಯಾಗಿ ಹೊಟ್ಟೆಯಲ್ಲಿ ನೋವು ಬರ್ಬೋದು, ಎದೆಯಲ್ಲೆಲ್ಲ ಉರಿ ಬರ್ಬೋದು, ಗ್ಯಾಸ್ಟ್ರಿಕ್, ಎಸಿಡಿಟಿನಂತಹ ಸಮಸ್ಯೆ. ನಾವು ಕೆಲಸ ಮಾಡುವಂಥ ದಿನ ಇರುವುದಿಲ್ಲ. ತುಂಬ ಲೂಸ್ ಮೋಷನ್ ಅಂತಹ ಸಮಸ್ಯೆಗೆ ಸ್ನೇಹಿತರೆ ಈ ವಿಡಿಯೋದ ಮೂಲಕ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಎನರ್ಜಿ ಡ್ರಿಂಕಿನಿಂದ ನಾವು ಪರಿಹಾರವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ನಾವು ತಿಳಿಯೋಣ ಸ್ನೇಹಿತರೆ. ಇದು ಒಂದು ಗ್ಲಾಸ್ ನೀವು ದಿನ ಬೆಳಗ್ಗೆ ಮತ್ತು ಸಂಜೆ ನೀವು ಕುಡಿಯೋದ್ರಿಂದ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ. ಇದನ್ನು ತಯಾರು ಮಾಡಿಕೊಳ್ಳೋಕ್ಕೆ ತುಂಬಾ ಏನು ಟೈಮ್ ಹಿಡಿಯೋದಿಲ್ಲ. ಒಂದು 10ರಿಂದ 15 ನಿಮಿಷದೊಳಗೆ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಇದರಿಂದ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಮ್ಮ ಶರೀರದ ಮೆದುಳಿನ ಶಕ್ತಿ ಚುರುಕುಗೊಳಿಸುತ್ತದೆ. ಇದನ್ನು ನಾವು ಪ್ರತಿದಿನ ಸೇವನೆಯಿಂದ ಎನರ್ಜಿ ಅನ್ನೋದು ಬೂಸ್ಟ್ ಆಗುತ್ತೆ ಸ್ನೇಹಿತರೆ. ಇದನ್ನು ಪ್ರತಿದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ನೋಡಿ. ನಾವು ಮೊದಲಿಗೆ ಇದು ಬಾರ್ಲಿಯನ್ನು ಒಂದು 100 ಗ್ರಾಮ್ನಷ್ಟು ತೆಗೆದುಕೊಳ್ಬೇಕು ಸ್ನೇಹಿತರೆ. 100 ಗ್ರಾಮ್ನಷ್ಟು ನಾನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಬಾರ್ಲಿಯಲ್ಲಿ ಕಣ್ಣು ಉರಿ, ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಅಂತಹ ಸಮಸ್ಯೆಗಳಿಂದ ದೂರವಿರ್ಬೋದು ಸ್ನೇಹಿತರೆ. ಇದನ್ನು ಬಳಸುವುದರಿಂದ ಇದನ್ನು ಹೇಗೆ ನಾವು ತಯಾರಿಸ್ಕೊಳ್ಳೋದು ಅಂತ ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ ಸ್ನೇಹಿತರೆ. ನೋಡಿ, ಇದನ್ನು ಒಂದು 100 ಗ್ರಾಮು, ಒಬ್ಬರಿಗಾದರೆ 100 ಗ್ರಾಮು, ಇಬ್ಬರಿಗಾದರೆ ಡಬಲ್ 200 ಗ್ರಾಮ್ ತೆಗೆದುಬೇಕಾಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಹೆಚ್ಚಾದಂತೆ 100 ಗ್ರಾಮ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಇದನ್ನು ಇನ್ನೊಂದು ಏನೆಂದರೆ, ಇದರಲ್ಲಿ ದೇಹದ ಯಾವುದೇ ರೀತಿಯ ಉಷ್ಣಾಂಶವಿರಲಿ, ತೇವಾಂಶವನ್ನು ತಣ್ಣಗೆ ಇಡಿಸುವಂತಹ ಶಕ್ತಿ ಇದರಲ್ಲಿ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ತುಂಬ ಔಷಧೀಯ ಗುಣವಿದೆ ಅಂತಲೇ ಹೇಳ್ಬೋದು ಇದರಲ್ಲಿ. ಹಾಗೆಯೇ ಇನ್ನೊಂದು ಔಷಧಿ ಗುಣವಿರುವ ಅದು ಯಾವುದು ಪದಾರ್ಥ ಅಂತ ಹೇಳಿದರೆ ಸ್ನೇಹಿತರೆ, ಸೋಂಪು ಕಾಳು ಅಂತ ಹೇಳ್ತಾರಲ್ಲ ಸ್ನೇಹಿತರೆ. ಅದನ್ನು ಒಂದು 50 ಗ್ರಾಮಿನಷ್ಟು ನಾವು ತೆಗೆದುಕೊಳ್ಬೇಕು. ಒಬ್ಬರಿಗಾದರೆ 50 ಗ್ರಾಮು, ಇಬ್ಬರಿಗಾದರೆ 100 ಗ್ರಾಮು, ಆ ರೀತಿಯಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೋಂಪಿನ ಕಾಳಿನಲ್ಲಿಯೂ ಸಹ ತುಂಬಾ ಜೀರ್ಣಾಂಗ ಕ್ರಿಯೆಗೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಇದನ್ನು ನಾವು ಪ್ರತಿದಿನ ಈ ರೀತಿಯಾಗಿ ರೆಮಿಡಿ ಮನೆಯಲ್ಲೇ ತಯಾರು ಮಾಡಿಕೊಂಡು ನಾವು ಸೇವಿಸುವುದರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಸ್ನೇಹಿತರೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ಇದರ ಅನುಭವ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದನ್ನು ಎರಡನ್ನೂ ಮಿಶ್ರಣ ಮಾಡಿ, ಹಾಗೆಯೇ ಸ್ನೇಹಿತರೆ ಇನ್ನೊಂದು ಕಾಮಕಸ್ತೂರಿ ಬೀಜ ಅಂಥೇಳಿ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ಇದನ್ನು ನೀವು ಒಂದು 1/4 kg ತೆಗೆದುಕೊಂಡು ಮನೆಯಲ್ಲಿ ಇಡಬೇಕು ಸ್ನೇಹಿತರೆ. ಅದರಲ್ಲಿ 1 ಟೀ ಸ್ಪೂನ್ನಷ್ಟು ನೀರಲ್ಲಿ ಹಾಕಿ ನೆನೆ ಇಡ್ತಿದ್ದೀನಿ ನಾನು. ನೀರಲ್ಲಿ ಹಾಕಿ ನೆನೆ ಇಟ್ಟು ನಂತರ ಇದರಲ್ಲೂ ಅಷ್ಟೇ ಕಾಮಕಸ್ತೂರಿಯಲ್ಲಿಯೂ ನಮಗೆ ಶುಗರ್ನಂತಹ ಮತ್ತು ಆಸಿಡಿಟಿ, ಗ್ಯಾಸ್ಟ್ರಿಕ್ಕು, ದೇಹದ ಉಷ್ಣಾಂಶವನ್ನು ತೇವಾಂಶವನ್ನಾಗಿ ತಣ್ಣಗೆ ಇಡಿಸುವಂಥ ಶಕ್ತಿ ಕಾಮಕಸ್ತೂರಿ ಬೀಜದಲ್ಲಿದೆ ಸ್ನೇಹಿತರೆ. ಇದನ್ನು ಕೂಡ ಅಷ್ಟೇ ತುಂಬ ಆರೋಗ್ಯಕ್ಕೆ ನಮಗೆ ಆರೋಗ್ಯದ ಬೆನಿಫಿಟ್ ಇದೆ ಇದರಿಂದ. ಇದನ್ನು ನಾವು ಪ್ರತಿದಿನ ಸೇವನೆ ಮಾಡುವುದರಿಂದ ನಮ್ಮ ಕಣ್ಣಿನ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಸ್ನೇಹಿತರೆ. ಹಾಗೆ ನಾವು ಆಗಲೇ ಸೋಂಪಿನ ಕಾಳು ಮತ್ತು ಬಾರ್ಲಿಯನ್ನು ಏನು ತೆಗೆದುಕೊಂಡಿದ್ವಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದನ್ನು ತುಂಬ ಪೌಡರ್ ರೀತಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಸ್ನೇಹಿತರೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತುಂಬ ಪೌಡರ್ ರೀತಿಯಾಗಿ ಸಣ್ಣಗೆ ಹಿಟ್ಟು ಥರ ಆಗ್ಬೇಕದು. ಆ ರೀತಿಯಾಗಿ ನಾವು ತಯಾರು ಮಾಡಿಕೊಂಡು
ಹಾಗೆಯೇ ಅದನ್ನು ಹೇಗೆ ತಯಾರು ಮಾಡಿಕೊಂಡು ಸೇವನೆ ಮಾಡಬೇಕಂತ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದನ್ನು ಸ್ನೇಹಿತರೆ ನೀವು ಒಂದು ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿರ್ಬೋದು. ಒಂದು ವಾರಕ್ಕೆ ಆಗುವಷ್ಟು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ನಾವು ಜಾಸ್ತಿ ಜನ ಇದ್ದೀವಿ ನಾವು ಅನ್ನೋರು ಇದಕ್ಕೆ ಡಬಲ್ ಆಗಿ ಇದು ಸೇರ್ಪಡೆ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ಮಾಡಿ ಇಟ್ಕೊಂಡು ನೀವು ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ನೀವು ಸೇವನೆ ಮಾಡಬೇಕು. ಇದನ್ನು ಮಾಡಿದರೆ ನಿಮಗೆ ಒಂದು ವಾರ 15 ದಿವಸದಲ್ಲಿ ನಿಮಗೆ 100% ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ಹಾಗೆ ಗ್ಯಾಸ್ ಸ್ಟವನ್ನು ಕಡಿಮೆ ಲೋ ಫ್ಲೇಮಲ್ಲಿ ಇಡಬೇಕು ಸ್ನೇಹಿತರೆ. ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಉಕ್ಕು ಬರುತ್ತೆ, ಉಕ್ಕಿದರೆ ಏನೂ ಉಳಿಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಬ್ರಿಗಾದರೆ 1 ಸ್ಪೂನ್ ತೆಗೆದುಕೊಳ್ಬೇಕು. ಇಬ್ಬರಿಗಾದರೆ 2 ಸ್ಪೂನು 2 ಗ್ಲಾಸ್ ನೀರು ಇದು ಮಾಡಬೇಕು. ಒಬ್ರಿಗೆ 1 ಗ್ಲಾಸ್ ನೀರು 1 ಸ್ಪೂನು ಇದನ್ನು ನಾವು ಏನು ಸೋಪಿನ ಕಾಳು ಮತ್ತು ಬಾರ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ ಸ್ನೇಹಿತರೆ, ಗಂಟಾಗಬಾರ್ದು. ಅದು ಗಂಟಾಗದ ರೀತಿಯಲ್ಲಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಈ ಕುದಿಲಿಕ್ಕೆ ನೀರು ಇಟ್ಟಿರ್ತೀವಲ್ಲ ಸ್ನೇಹಿತರೆ, ಆ ನೀರಿಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಶುಗರ್ ಇರೋರು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಶುಗರ್ ಇಲ್ಲ ನಮಗೆ ಅನ್ನೋರು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನು ಟೇಸ್ಟ್ ಬರುತ್ತೆ, ಹಾಗೇನೂ ಸಹ ಕುಡಿಬೋದು ಸ್ನೇಹಿತರೆ. ಇದನ್ನು ಬಿಸಿ ಇರುವಾಗ ಕುಡಿಬಾರ್ದು. ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗೆ ಇರಿಸಲಿಕ್ಕೆ ಬಿಡಬೇಕು. ಒಂದು 3ರಿಂದ 4 ನಿಮಿಷ ಕುದ್ರೆ ಸಾಕು. ಇದರಲ್ಲಿ ಎಲ್ಲ ಅಂಶವೂ ಸೇರ್ಪಡೆ ಆಗಬೇಕು ಸ್ನೇಹಿತರೆ. ಈ ರೀತಿ ಆಗಾಗ ಉಪ್ಪು ಬರ್ತಾ ಇರುತ್ತೆ. ಗ್ಯಾಸ್ ಸ್ಟವ್ ಎದುರಿನೇ ಇರಬೇಕು. ಆವಾಗವಾಗ ಕಡಿಮೆ ಮಾಡ್ಕೊತ ಅದನ್ನು ಚೆನ್ನಾಗಿ ಕುದಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನೋಡಿ ಸ್ನೇಹಿತರೆ, 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಬೇಕು. ಆ್ಯಡ್ ಮಾಡಿಬಿಟ್ಟು ಸಾಲ್ಟ್ ಅಂತಾರೆ, ಸಾಲ್ಟನ್ನು ಆ್ಯಡ್ ಮಾಡಿ ಕುಡಿಯೋದ್ರಿಂದ ತುಂಬ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ನೇಹಿತರೆ ಇದನ್ನು ನೀವು ಸೇವನೆ ಮಾಡಿದ್ದೇ ಆದರೆ ತುಂಬ ಬೇಸಿಗೆ ಕಾಲ ಮುಗಿಯೋವರೆಗೂ ಇದನ್ನು ಈ ರೀತಿ ಮಾಡಿ ನಿಮ್ಮ ದೇಹ ತಂಪಾಗಿರುತ್ತೆ. ಯಾವುದೇ ರೀತಿಯ ಆವಾಗಲೇ ಹೇಳಿದ ಸಮಸ್ಯೆಗಳು ಯಾವುವು ಕೂಡ ನಿಮಗೆ ಸುಳಿಯುವುದಿಲ್ಲ ಸ್ನೇಹಿತರೆ. ಈ ರೀತಿ ತಣ್ಣಗಾದ ನಂತರ ಇದಕ್ಕೆ ಕಾಮಕಸ್ತೂರಿ ಬೀಜ ನೆನೆಯಿಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕುಡಿಬೇಕು ಸ್ನೇಹಿತರೆ. ಇದು ಎಲ್ಲ ಒಂದು 3-4 ಚಮಚದಷ್ಟು ಅದನ್ನು ಸೇರಿಸ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತೆ ಸ್ನೇಹಿತರೆ. ಈ ರೆಮಿಡಿನ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವೇ ನಮಗೆ ಕಮೆಂಟ್ ಮಾಡ್ತೀರಾ ಹೇಗಿತ್ತು ಅಂಥೇಳಿ. ನೋಡಿ ಸ್ನೇಹಿತರೆ, ಇದನ್ನು ಮಾಡೋದೇನು ತುಂಬ ಕಷ್ಟ ಅಂತ ಅಲ್ಲ. ಮನೆಯಲ್ಲೇ ಆರಾಮಾಗಿ ಸುಲಭವಾಗಿ ಸರಳವಾಗಿ ನೀವು ಮಾಡ್ಕೊಳ್ಬೋದು ಅಂತ ವಿಧಾನ ಇದೆ ಸ್ನೇಹಿತರೆ. ಇದಕ್ಕೆ ತುಂಬಾ ಹಣನೂ ಖರ್ಚಾಗಲ್ಲ, ಏನಿಲ್ಲ ಸ್ನೇಹಿತರೆ. ನೀವು ಒಂದು 100ರಿಂದ 150 ರೂಪಾಯಿ ಒಳಗೇ ಎಲ್ಲ ಸರಿ ಹೋಗುತ್ತೆ. ಇದನ್ನು ಎಲ್ಲ ಬಾರ್ಲಿನೂ ಮತ್ತು ಕಾಮಕಸ್ತೂರಿ ಬೀಜ, ಸೋಂಪು ಕಾಳು ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ. ಬಿಗ್ ಬಜಾರ್ ಆ ಥರದ್ದೆಲ್ಲ ಅಂಗಡಿಗಳಲ್ಲೇ ಸಿಗುತ್ತೆ ಸ್ನೇಹಿತರೆ. ನೀವು ಆ ಶಾಪಿಂಗಿಗೆ ಹೋದಾಗ ಇವನ್ನೆಲ್ಲ ಖರೀದಿ ಮಾಡ್ಕೊಂಡು ಬಂದು ಮನೆಯಲ್ಲಿಯೇ ನೀವು ತಯಾರು ಮಾಡಿಕೊಂಡು ಸೇವನೆ ಮಾಡುವುದರಿಂದ ತುಂಬ ಎನರ್ಜಿ ಬೂಸ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.